ಇವತ್ತು ಲ್ಯಾಬ್ ಎಕ್ಸಾಮ್ ಇತ್ತು, ಆದರೆ ಏನೂ ಓದಿರಲಿಲ್ಲ. ಬೆಳಗ್ಗೆ ಹೇಳೋಷ್ಟರಲ್ಲಿ ನಮ್ಮ ಅಪ್ಪ ಹೊರಟಿದ್ರು. ಬಾಯ್ ಎಂದೆ, ಆದರೆ ಅವ್ರು ನನಗೇನೋ ಹೇಳ್ತಿದ್ರು. ಬೈ ಬೈ ಸ್ವಲ್ಪ ಓದ್ಕೊಳ್ಳೋಣ ಅಂತ ಬುಕ್ ತೆಗೆದೆ. ಟೈಮ್ ನೋಡಿದ್ರೆ ಆಲ್ರೆಡಿ 8 ಗಂಟೆ ಆಗಿತ್ತು. ಕಾಲೇಜ್ಗೆ ಲೇಟ್ ಆಯಿತು ಅಂತ ಬೇಗ ರೆಡಿ ಆಗೋಣ ಅಂತ ಹೊರಟೆ. ಅಡುಗೆ ಮನೆಗೆ ಹೋಗಿ ನೋಡಿದ್ರೆ ಉಪ್ಪಿಟ್ಟು ಮಾಡಿದ್ರು. ಉಪ್ಪಿಟ್ಟನ್ನ ಬಾಕ್ಸ್ಗೂ ಕಟ್ಟಿದ್ರು. ಯೂನಿಫಾರ್ಮ್ ಇಲ್ಲದೆ ಎಕ್ಸಾಮ್ಗೆ ಎಂಟ್ರಿನೇ ಇಲ್ಲ ಅಂದರು. ಅದಕ್ಕೆ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆದೆ. ಮನೆಯಿಂದ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ 1, 2, 3 ಬಸ್ ನಿಂತಿತ್ತು. ಕೊನೆಗೆ ಬಸ್ ಹತ್ತಿ ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಯಶವಂತಪುರಗೆ ಟಿಕೆಟ್ ತೊಗೊಂಡೆ. ಫೈನಲಿ ಕಾಲೇಜ್ ಹತ್ರ ಬಂದೆ. ಕಾಲೇಜ್ ಹತ್ರ ಬಂದು ನೋಡಿದ್ರೆ ಎಲ್ಲರೂ ಓದ್ಕೊಂಡು ಕೂತಿದ್ರು. ಅದಕ್ಕೆ ಅವ್ರ ಹತ್ರ ಎಕ್ಸಾಮ್ ಬಗ್ಗೆ ಕೇಳಿದೆ. ಅದಕ್ಕೆ ಅವಳು ಹಿಂಗಂದ್ರು, ರಕ್ಷಿತಾ ಚೆನ್ನಾಗಿದೆ ಲಾಸ್ಟ್ ಎಕ್ಸಾಮ್, ನಾಳೆಯಿಂದ 4th ಸೆಮ್ ಫುಲ್ ಕಂಪ್ಲೀಟ್ ಆದಮೇಲೆ ಮನೆಗೆ ಹೋಗ್ಬಿಟ್ಟು ಒಂದು ಮೂವಿ ನೋಡಿ ಊಟ ಮಾಡಿ ಬರ್ತಾರೆ. ಕೊನೆಗೆ ನಾನು ಎಕ್ಸಾಮ್ ಬರೆದು ಮನೆಗೆ ಹೊರಟೆ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.